guys, welcome back to our YouTube channel. So we are back with yet another video, and you know why I'm looking so happy. Yakish ಖುಷಿಯಾಗಿದ್ದೀನಿ ಅಂದ್ರೆ it's my dream. I never had a ring light on my own, but I got it. ಯಾಕಪ್ಪ ಅಂದರೆ ನಿಮಗೆಲ್ಲ ಹೇಳ್ದಂಗೆ ಐ ಪ್ರಾಮಿಸ್ ಐ ವಿಲ್ ಬಿ ಕನ್ಸಿಸ್ಟೆಂಟ್ ಅಂತ. ಅದಕ್ಕೆ ಐ ರಿಯಲಿ ನೀಡೆಡ್ ಅ ಟ್ರೈಪಾಡ್. ಯಾಕಂದರೆ ನಮ್ಮ ಅಕ್ಕ ಎಲ್ಲ ಹೋದ್ಮೇಲೆ ನನ್ನ ಫೋನ್ ಯಾರು ಇಟ್ಕೊಳ್ಳಲ್ಲ, ಸೊ ಇದನ್ನ ತೊಗೊಂಡೆ. ಆ್ಯಂಡ್ ಇವತ್ತು ನಾನು ತುಂಬ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಐ ಆಮ್ ಅ ವೆರಿ ವೈಟ್ ಪರ್ಸನ್. ನನಗೆ ಈ ಕಲರಿಂಗ್ಸ್ ಲೈಟಿಂಗ್ಸ್ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ಎಲ್ಲ ಒಂದು ಥೀಮ್ ಪ್ರಕಾರ ಹೋಗ್ತೀನಿ. ನನಗೆ ರೂಮಲ್ಲಿ ಲೈಟಿಂಗ್ಸ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಾನು ಡೈರಿ ಎಲ್ಲ ಬರಿತಾ ಇರ್ತೀನಿ. ಅವಾಗೊಂದು ನನಗೆ ವೈಬ್ ಇರಬೇಕು ಆ್ಯಂಡ್ ಮಲಗಬೇಕಾದ್ರೆ ಒಂದು ವೈಬ್ ಇರಬೇಕು. ಸೊ ದಿಸ್ ಇಸ್ LED ಸ್ಟ್ರಿಪ್ ಲೈಟ್ಸ್ ಮಾಡಿದೆ. LED ಸ್ಟ್ರಿಪ್ಸ್ ತರಿಸಿದೆ ಆ್ಯಂಡ್ ಇಟ್ಸ್ ಕಲರ್ ಚೇಂಜಿಂಗ್. ನನಗೆ ಯಾವ ಕಲರ್ ಬೇಕೋ ಅದು ಹಾಕೋಬೋದು. ಆ್ಯಂಡ್ ಇಲ್ಲಿ ಯಾವ್ದು ಪ್ರೆಸ್ ಮಾಡ್ತೀವೋ ನಮಗೆ ಆ ಕಲರ್ ಸಿಗುತ್ತೆ. ಸೊ ನಾನು ಇದನ್ನು ಈಗ ಸದ್ಯಕ್ಕೆ ಸುಮ್ಮನೆ ಸ್ವಿಚ್ಚಿಗೆ ಹಾಕಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನಮಗೆ ಇದು ಅಡಾಪ್ಟರ್ ಕೊಟ್ಟಿರ್ತಾರೆ. ಸೊ ನಾವು ಈ ಅಡಾಪ್ಟರ್ನ ಇದಕ್ಕೆ ಜಾಯಿನ್ ಮಾಡಿಬಿಟ್ಟು ಸೊ ವಿ ಕ್ಯಾನ್ ಟರ್ನ್ ಇಟ್ ಆನ್. ಸೊ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ನಾನು ಬ್ಲೂ ಅಂತ ಕೊಟ್ಟೆ, ಇಲ್ಲಿ ಬ್ಲೂ ಕಲರ್ ಬರ್ತಾ ಇದೆ. ಸೊ ನಾನು ಇದನ್ನೆಲ್ಲ ನಿಮಗೆ ಡೀಟೇಲ್ಡಾಗಿ ಬೆಡ್ಡಲ್ಲೇ ತೋರಿಸೋಣ ಅಂದ್ಕೊಂಡೆ, ಬಟ್ ನಾನು ನನ್ನ ರೂಮ್ ಟೂರ್ನ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಸೊ ನಾನೀಗೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದನ್ನೆಲ್ಲ ಆರ್ಡರ್ ಮಾಡ್ತಾ ಇರೋದು. ಸೊ ನಾನು ಕಂಪ್ಲೀಟ್ ನನ್ನ ರೂಮ್ನ ರೆಡಿ ಆದಮೇಲೆ ನಿಮ್ಗೆ ಡೆಫಿನೆಟ್ಲಿ ನಾನು ರೂಮ್ ಟೂರ್ ಕೊಡ್ತೀನಿ. ವೈಟ್ ಲೈಟ್. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಇದನ್ನ ನೀವು ಪರ್ಚೇಸ್ ಮಾಡಿ. ರೆಡಿ. ನನಗಂತೂ ನೋಬರ್ ನೋಡೋಕ್ರೆ ತುಂಬ ಎಮೋಷನ್ಸ್ ಫೀಲ್ಸ್ ಬರ್ತಾ ಇದೆ, ಯಾಕಂದರೆ ಇಟ್ಸ್ ಎ ಡ್ರೀಮ್. ಇಷ್ಟು ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 1000. ಇದ್ರ ಪ್ರೈಸ್ ಬಂದು 1000 ರೂಪೀಸ್. ಹಾಗೆ ನಿಮಗೆಲ್ಲ ನಂದು ಮತ್ತು ನಮ್ಮ ಅಕ್ಕದು ಮೇಕಪ್ ಟ್ಯುಟೋರಿಯಲ್ ವ್ಲಾಗ್ ಎಷ್ಟಿಷ್ಟ ಆಯಿತು ಅಂತ ಮತ್ತೆ ಇನ್ನೊಂದ್ಸತಿ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ. ಇವು ರೆಡಿ. ಇದು ಬಂದು ಸ್ಟ್ಯಾಂಡ್ಸ್, ಇದೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಮೊಬೈಲ್ ಹೋಲ್ಡರ್. ಆ್ಯಂಡ್ ಇದು ರಿಂಗ್ ಲೈಟಿಂದ ಇದು ನೆಟ್ ಬರುತ್ತೆ. ದಿಸ್ ಇಸ್ ಇಟ್. ಇದು ಅಡಾಪ್ಟರ್ ಬರುತ್ತೆ. ನಾವು ಇದನ್ನ ಬೆಸ್ಟ್ ಥಿಂಗ್ ಏನಪ್ಪ, ನಾನು ಏನಕ್ಕೆ ಇದನ್ನ ಆರ್ಡರ್ ಮಾಡಿದ್ದು ಅಂದರೆ ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ನಮಗೆ ಲೈಟ್ಸ್ ಬೇಕಿತ್ತು ಅನ್ನೋದಕ್ಕಾಗಲಿ ಎಲ್ಲೇ ನಾವು ವೀಡಿಯೋ ಮಾಡ್ತಾಯಿದ್ರೆ ಇಟ್ಸ್ ವೆರಿ ಈಸಿ. ಜಸ್ಟ್ ನಮ್ದೊಂದು ಚಾರ್ಜರ್ ಪಿನ್ ಇಲ್ಲ, ನಮ್ಮ ಕಾರ್ದಲ್ಲೆಲ್ಲ USB ಇರುತ್ತೆ ಅಲ್ವಾ. ಸೊ ಇಟ್ಸ್ ವೆರಿ ಈಸಿ. ನಮಗೆ ಸ್ವಿಚ್ ಬಾಕ್ಸ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಈಸಿ. ಆ್ಯಂಡ್ ನಾನು ಇದನ್ನೆಲ್ಲ ಸೆಟ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ. ಐ ಥಿಂಕ್ ದಿಸ್ ಇಸ್ ವೆರಿ ಪ್ರಿಟಿ. ಬಿಗಿನರ್ಸ್ಗೆ ಐ ಥಿಂಕ್ ದಿಸ್ ಇಸ್ ಎನಫ್, ಮೋರ್ ದೆನ್ ಎನಫ್. ನೋಡಿ. ಸೊ ಇನ್ನು ರೆಡಿ ಮಾಡಿದ್ವಿ. ನನಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಬರಲ್ಲ, ನಮ್ಮ ಅಕ್ಕ ಹೆಲ್ಪ್ ಬೇಕೇ ಬೇಕು. ಇದು ನೋಡಿ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಬಟ್ ನೀವು ಇದನ್ನು ಹೈಟ್ ಮಾಡ್ಕೊಬೋದು. ಆ ಥರ ಅದು ಮೇಲಿಂದನೂ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಇಷ್ಟು ಹೈಟ್, ಇನ್ನೂ ಹೈಟ್ ಹೋಗುತ್ತೆ. ನಿಮಗೆ ಆ ಥರ ಹೈಟ್ ಬೇಡಪ್ಪ ಅಂದರೆ ನೀವು ಇಲ್ಲಿಂದನೂ ಹೈಟ್ ಮಾಡ್ಕೊಬೋದು. ಸ್ವಲ್ಪ ಮಧ್ಯಾಹ್ನ ಊಟ ಮಾಡದೇ ಇರೋದಕ್ಕೆ ಎತ್ತಕ್ಕಾಗ್ತಾ ಇಲ್ಲ. ಬಟ್ ನೋಡಿ ಈ ಥರ ನೀವು ಇಲ್ಲಿಂದ ಮಿಡಲ್ ಇಂದನೂ ನೀವು ಹೈಟ್ ಮಾಡ್ಕೋಬೋದು. ಸೊ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ಆ್ಯಂಡ್ ಇದು ಸ್ಮಾಲರ್ ಟ್ರೈಪಾಡ್ ಸಿಗುತ್ತೆ. ಸೊ ದಟ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಕಿಚನ್. ನಾನು ಏನಕ್ಕಪ್ಪ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆ, ಮೇ ಬಿ ಕಾಪಿರೈಟ್ ಕ್ಲೇಮ್ಸ್ ಆಗುತ್ತೆ. ಸೊ ನಾನು ಅದು ಮ್ಯೂಸಿಕ್ ಅವಾಯ್ಡ್ ಮಾಡೋಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಇದನ್ನು ಅಸೆಂಬಲ್ ಮಾಡಿ ತೋರಿಸ್ತೀನಿ. ಸೊ ನೀವು ಮೇಕಪ್ ಮಾಡ್ಕೋಬೇಕಾದ್ರೆ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಕಿಚನಲ್ಲಿ ಮೇನ್ಲಿ ನೀವು ವ್ಲಾಗ್ಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದನ್ನು ಸ್ಟ್ಯಾಂಡಪ್ ಪೂರ್ತಿ ಮಲಗಿಸ್ಕೊಡ್ಬೋದು, ಇಲ್ಲಾಂದರೆ ನಿಮ್ಗೆ ಬೇಕಿದ್ರೆ ಈ ಥರ ಚಿಕ್ಕದಾಗಿ ಹಿಂಗೆ ನಿಲ್ಸ್ಕೊಂಡ್ಲೂಬೋದು. ನೀವು ನೋಡಿ ಇಲ್ಲಿ ನಾಬ್ಸ್ ಎಲ್ಲ ಕೊಟ್ಟಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಇದನ್ನು ನಾವು ಅಡ್ಜಸ್ಟ್ಮೆಂಟ್ಗೆ ಯೂಸ್ ಮಾಡ್ಬೋದು. ಅಂದರೆ ಇದು ನಮಗೆ ಟೈಟ್ ಆಗಿರಬೇಕಾ ಇಲ್ಲ ಬೆಂಡ್ ಮಾಡೋದು ಆ ಥರ ನಾವು ಯೂಸ್ ಮಾಡ್ಕೊಬೋದು. ನೋಡಿ ಇದು ಬೆಂಡ್ ಕೂಡ ಆಗುತ್ತೆ. ನೀವು ಹಿಂಗೆ ಅಡುಗೆ ಮಾಡ್ಬೇಕಾದ್ರೆ ಮೇಲಿಂದ ನಿಮ್ಗೆ ಲೈಟ್ ಬೇಕು ಅಂದರೆ ಯು ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ನೋಡಿ ಇದು ಮೊಬೈಲ್ ಮೌಂಟ್ ಇದೆಯಲ್ಲ, ಅದು ಕೂಡ ಇಟ್ಸ್ ರೊಟೇಟಬಲ್, 360 ಡಿಗ್ರಿ ರೊಟೇಟ್ ಆಗುತ್ತೆ. ಆ್ಯಂಡ್ ಇದು ಕೂಡ ನಿಮ್ಗೆ ಸ್ಟ್ರೈಟ್ ಬೇಕಾದ್ರೆ ಸ್ಟ್ರೈಟ್ ಇಟ್ಕೊಬೋದು. ಇಟ್ಸ್ ಕಂಪ್ಲೀಟ್ಲಿ ಇದು 180 ಡಿಗ್ರಿ ಟರ್ನ್ ಆಗುತ್ತೆ. ಸೊ ನಿಮಗೆ ಯಾವ ಥರ ಫೋನ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್ಸ್ ಬೇಕು ಯು ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ಐ ಥಿಂಕ್ ಐ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ದಿಸ್, ಏನೇನು ಬೇಕು ಅಂತ. ಆ್ಯಂಡ್ ಇಟ್ಸ್ ವೆರಿ ನೈಸ್ ನನ್ನ ಪ್ರಕಾರ. ಇಟ್ಸ್ ತುಂಬ ಹೈಟಲ್ಲಿ ಕೂಡ ಇದೆ. ಆ್ಯಂಡ್ ಫಾರ್ ಬಿಗಿನರ್ಸ್ ಇಟ್ಸ್ ದ ಬೆಸ್ಟ್. 1000 ರೂಪೀಸ್ಗೆ ಆ್ಯಂಡ್ ಇಟ್ಸ್ ವರ್ತ್ ಇಟ್ ಕಂಪ್ಲೀಟ್ಲಿ. ನೋಡಿ ಐ ಥಿಂಕ್ ಐ ಮೇಡ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ವೆನ್ ಇಟ್ ಕಮ್ಸ್ ಟು ವ್ಲಾಗಿಂಗ್. ಸೊ ಅಂತ ನೋಡ್ತಿದ್ದೀರಾ, ಇದು ಬಾತ್ರೂಮ್ ಆರ್ಗನೈಸರ್. ಕೆಲವೊಂದ್ಸರಿ ಯೂಶಲಿ ನಾವು ರೆಂಟೆಡ್ ಹೌಸಲ್ಲಿ ಇರೋದಲ್ವಾ, ಬಾತ್ರೂಮಲ್ಲಿ ಶೆಲ್ಫ್ಸ್ ಕೊಟ್ಟಿರ್ತಾರೆ ನಮ್ದು ಶಾಂಪೂ ಸೋಪ್ ಎಲ್ಲ ಇಟ್ಕೊಳ್ಲಿಕ್ಕೆ. ಬಟ್
ಅದು ನಾರ್ಮಲ್ ಚಿಕ್ಕ ಸೈಜ್ ಇರುತ್ತೆ, ಅದರಲ್ಲೆಲ್ಲ ನಮ್ಮ ಥಿಂಗ್ಸ್ ಇಟ್ಕೊಳಕ್ಕಾಗಲ್ಲ. 543 ಸಮಥಿಂಗ್ ಇದು 2 ಬರುತ್ತೆ. ಅಂದರೆ ಈ ಥರ ವಾಲ್ ಸ್ಟಿಕ್ಸ್ ಬರುತ್ತೆ 4 2ಕ್ಕೆ. ಈ ಥರ ನೀವು ಸ್ಟಿಕ್ ಮಾಡಿಬಿಟ್ಟು ಇದರಲ್ಲಿ ಹುಕ್ಸ್ ಇರುತ್ತೆ ನೋಡಿ, ನೀವು ಈ ಥರ ನೋಡ್ತಿರ್ಬೋದು, ಇದರಲ್ಲಿ ಹುಕ್ಸ್ ಇರುತ್ತೆ. ಇದಕ್ಕೆ ಹಿಂಗೆ ಹುಕ್ಸಿಗೆ ಈ ಥರ ಸ್ಟಿಕ್ ಮಾಡೋದು ತೋರಿಸ್ತೀನಿ. ಇಲ್ಲಿ ಈ ಥರ ಬೇಕಾದ್ರೆ ಇದು ಲಾಕ್ ಮಾಡ್ಬೋದು ಈ ಥರ. ಈ ಥರ ಇದು ಒಳಗಡೆ ಹೋಗಿ ಕುತ್ಕೊಳುತ್ತೆ. ಇದನ್ನು ನೀವು ಗೋಡೆಗೆ ಸ್ಟಿಕ್ ಮಾಡಬೇಕು ಅಷ್ಟೇ. ಅಥವಾ ನೀವು ಕಿಚನಲ್ಲೇ ಇದನ್ನೇನಾದರೂ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್, ಸಾಸಿವೆ ಡಬ್ಬಿ, ಟೀ ಪುಡಿ ಅದೆಲ್ಲ ಇಡ್ಲಿ ಕಿಚನಲ್ಲಿ ನಿಮಗೆ ಸೆಲ್ಫ್ಸ್ ಕಮ್ಮಿ ಇದೆ ಅಂದರೆ ಈ ಥರದ್ದು 2 ಆರ್ಡರ್ ಮಾಡಿ. ಇಲ್ಲೆಲ್ಲ ನೀವು ಸ್ಪೂನ್ಸ್ ಹಾಕೋಬೋದು, ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ನಿಮಗೆ ಯಾವ ಜಾಗದಲ್ಲಿ ನೆಸಸರಿ ಇದೆಯೋ ಅಲ್ಲಿ ಯೂಸ್ ಮಾಡ್ಬೋದು. 2 ಸ್ಟ್ಯಾಂಡ್ಸ್ ಬರುತ್ತೆ, ಇದು 2 ಸೆಟ್ಸು. ಅದಕ್ಕೆ 2 ವಾಲ್ ಸ್ಟಿಕ್ಸ್ ಕೊಟ್ಟಿರ್ತಾರೆ ಈ ಥರ, 1ಕ್ಕೆ 2 ಈ ಥರ ಬರುತ್ತೆ. ನಿಮಗೆಲ್ಲ ಗೊತ್ತು ನಾನು ಎಷ್ಟು ಥರ ಹುಚ್ಚುಚ್ಚಿ ಥರ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಎಲ್ಲರ ಮೇಲೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಬಾಟಲ್. ನಿಮಗೆ ಗೊತ್ತಲ್ವ, ಗರ್ಲ್ಸ್ ಮ್ಯಾಥ್ ಫ್ಯಾನ್ಸಿ ಬಾಟಲ್, ಫ್ಯಾನ್ಸಿ ಸಿಪ್ಪರ್ಸ್ ಲೀಡ್ಸ್ ಟು ಮೋರ್ ವಾಟರ್ ಇಂಟೇಕ್. ಸೊ ನಾನು ಈ ಬಾಟಲ್ ತೊಗೊಂಡಾದ್ಮೇಲೆ ನಾನು ಜಾಸ್ತಿ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ವೆರಿ ಹ್ಯಾಪಿ. ಇದೆಲ್ಲ ಬಂದು ಮಿನಿಸೋಯಿಂದ ತೊಗೊಂಡಿದ್ದು. ನನಗೆ ಮಿನಿಸೋ ಇಸ್ ಮೈ ಹ್ಯಾಪಿಯೆಸ್ಟ್ ಶಾಪ್. ನನಗೆ ಬೇಜಾರಾದಾಗ ಮಿನಿಸೋದಲ್ಲಿ ಹೋಗಿ ಎಲ್ಲ ಟಾಯ್ಸ್, ಸಾಫ್ಟ್ ಟಾಯ್ಸ್ ಇದೆಲ್ಲ ನೋಡಿಬಿಟ್ರೆ ನಾನು ಫುಲ್ ಖುಷಿಯಾಗಿಬಿಡ್ತೀನಿ. ಸೊ ದಿಸ್ ಇಸ್ ಅರೌಂಡ್ 550 ಸಮಥಿಂಗ್ ಈ ಬಾಟಲು. ನಾನೊಂದು 3 months ಆಯ್ತು ಅನಿಸುತ್ತೆ. ಐ ಪರ್ಚೇಸ್ ಇಟ್ 3 months ಬ್ಯಾಕ್. ಆ್ಯಂಡ್ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ, ನನಗೆ ಒಂದು ತುಂಬ ಅಭ್ಯಾಸ ಇದೆ. ಏನಪ್ಪ ಅಂದರೆ ಲೆಟರ್ಸ್ನ ಬರೆಯೋದು. ನಮ್ಮ ವೆರಿ ಒಂಥರ ಓಲ್ಡ್ ಫ್ಯಾಷನ್ ಗರ್ಲ್. ನನಗೆ ಲೆಟರ್ಸ್ ಬರೆಯೋದಂದರೆ ತುಂಬ ಇಷ್ಟ. ನಾನು ಇವಾಗ ಬ್ಯಾಂಗ್ಳೂರ್ ಬಿಟ್ಟು ಬರ್ಬೇಕಾದ್ರೂ ಅಷ್ಟೇ ನನ್ನ ರೂಮ್ಮೇಟ್ಸ್ಗೆ, ನನ್ನ ಫ್ರೆಂಡ್ಸ್ಗೆಲ್ಲ ಲೆಟರ್ ಬರ್ತಿದ್ದೆ. ಸೊ ಇದೇನಪ್ಪ ಅಂದರೆ ಫ್ರೇಗ್ನೆನ್ಸ್. ಹೆಂಗೆ ಅಂದರೆ ನೀವೀಗ ಲೆಟರ್ ಬರಿಬೇಕಾದ್ರೆ ನೀವೇನಾದರೂ ಒಂದು ಪರ್ಫ್ಯೂಮ್ ಹಾಕೋದು, ನಿಮ್ಮ ನೆನಪಿಗೆ ಏನಾದರೂ ಒಂದಿರ್ತಿರಲ್ವ. ಸೊ ನಾನು ಲೆಟರ್ ಬರೆದ್ಬಿಟ್ಟು ಇದನ್ನು ಇಡ್ತಾ ಇದ್ದೆ. ಇದು ಹೆಂಗೆ ಅಂದರೆ ಓಪನ್ ಮಾಡಿದ್ರೆ ಫ್ರೇಗ್ರೆನ್ಸ್ ಬರುತ್ತೆ. ಸೊ ಇಫ್ ಯು ಕೀಪ್ ಇನ್ ದ್ಯಾಟ್ ನಿಮಗೆ ಅದು ಎನಿ ಟೈಮ್ ನನ್ನ ಮೆಮೊರಿ, ನನ್ನ ನೆನಪಾಗ್ತಾ ಇರುತ್ತೆ ಅನ್ನೋ ಥರ. ನಿಮಗೆ ಟ್ಯಾಗ್ ಬೇಕಾದ್ರೂ ಇರುತ್ತೆ. ನೀವು ಆ ಲೆಟರ್ಗೆ ನೀವು ಅದನ್ನು ಹೋಲ್ಡ್ ಮಾಡಿ ಯು ಕ್ಯಾನ್ ಟೈ ದಿಸ್, ಆ ಥರನೇ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ಗುಡ್ ಅರೋಮಾ. ಆ್ಯಂಡ್ ಇದನ್ನು ನಾವು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿರ್ತೀವಿ. ನಾನು ನಮ್ಮ ಅಕ್ಕ ಯೂಸ್ ಮಾಡ್ತಾ ಇದ್ವಿ ಮೇಕಪ್ ಮಾಡ್ಬೇಕಾದ್ರೆ. ಇಟ್ ಫೆಲ್ ಸೋ ಕ್ಯೂಟ್ ಆ್ಯಂಡ್ ಇಟ್ ವಾಸ್ 100 rupees ಅಷ್ಟೇ ನೋಡಿ. ಇದು 100 rupeesಗೆ ಐ ಗಾಟ್ ದಿಸ್ 4 ಆ್ಯಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಇದು ಎಷ್ಟಂತ, ದಿಸ್ ಇಸ್ ಅರೌಂಡ್ 200. ಇದರಲ್ಲಿ 4 to 5 ಇತ್ತು. ನಾನು ಎಲ್ಲ ಖಾಲಿ ಮಾಡಿ ಲಾಸ್ಟ್ 1 ಉಳಿಸ್ಕೊಂಡಿದ್ದೀನಿ. ಅಂದರೆ ಗೊತ್ತಾಗುತ್ತೆ ನಾನು ಎಷ್ಟು ಲೆಟರ್ಸ್ ಬರಿತೀನಿ ಅಂತ. ಆ್ಯಂಡ್ ಸಿ ದಿಸ್ ನನಗೆ ತುಂಬ ಒಳ್ಳೆ ಹ್ಯಾಬಿಟ್ ಇದೆ. ಐ ಮೇಂಟೈನ್ ಎ ಡೈರಿ. ಎವ್ರಿ ಡೇ ನಾನು ಏನಾದರೂ ಬರಿತಾ ಇರ್ತೀನಿ, ಇಲ್ಲ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಸೋ ಕ್ಯೂಟ್. ನಿಮಗೆ ಇಲ್ಲಿ ಮುಂದೆ ನೋಡ್ಬೇಕಾದ್ರೆ ಎಷ್ಟು ಕ್ಯೂಟ್ ಆಗಿದೆ, ಸಾಫ್ಟ್ ಆಗಿದೆ. ಒಳಗೆ ನೋಡಿದ್ರೆ ಯು ವಿಲ್ ಬಿ ಸೋ ಹ್ಯಾಪಿ. ಸಿ ನಿಮಗೆ ಎಲ್ಲ ಪೇಜಸಲ್ಲೂ ಈ ಥರ 3 ಮೆಂಬರ್ಸ್ದು ನಿಮಗೆ ಈ ಪ್ರಿಂಟ್ ಬಂದಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ಎವ್ರಿ ಡೇ ಡೈರಿ ಬರೆಯೋಕ್ಕೆ ಕೂಡ ನಿಮಗೆ ಎಷ್ಟು ಒಂಥರ ಖುಷಿಯಾಗಿ ಬರಿಬೋದು. ಆ್ಯಂಡ್ ಇದು ಕೂಡ ಸೇಮ್ ಪ್ರಿಂಟಲ್ಲೇ ಬರುತ್ತೆ. ಸೊ ಇಟ್ಸ್ ಅ ಪ್ಯಾಕ್ ಆಫ್ 2. ಪ್ಯಾಕ್ ಆಫ್ 2ಗೆ ಸಾರಿ ಐ ಫರ್ಗಾಟ್ ಎಷ್ಟು. ಐ ಥಿಂಕ್ ಇಟ್ಸ್ 199 ಪ್ಯಾಕ್ ಆಫ್ 2ಗೆ. If you go to Miniso, please take this. And one more thing I bought is scented candles. ನಾನು ಎಷ್ಟು ಹುಚ್ಚಂದರೆ ನಮ್ಮ ಮನೇಲಿ ನೀವು ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ನನಗೆ ಈ ಪರ್ಫ್ಯೂಮ್ಸ್ನ ಕಲೆಕ್ಟ್ ಮಾಡೋದು ಆ್ಯಂಡ್ ಸೆಂಟೆಡ್ ಕ್ಯಾಂಡಲ್ಸ್ನ ಕಲೆಕ್ಟ್ ಮಾಡೋದೆಲ್ಲ ತುಂಬ ಹುಚ್ಚು. ಈ ಫ್ರೇಗ್ರೆನ್ಸ್ ವುಡ್ಲ್ಯಾಂಡ್ ಅನ್ನೋದು ನನಗೆ ಈ ಮಿನಿಸೋದಲ್ಲಿ ಪರ್ಫ್ಯೂಮ್ಸ್ ಎಲ್ಲ ಇಷ್ಟ ಆಗಲ್ಲ. ಯಾಕಂದರೆ ತುಂಬ ಒಂಥರ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರುತ್ತೆ. ಬಟ್ ದಿಸ್ ವಾಸ್ ಸೋ ಮೈಲ್ಡ್ ಆ್ಯಂಡ್ ಸೋ ಗುಡ್. ನ್ಯೂ ಪ್ಯಾಕೇಜ್, ನ್ಯೂ ಒನ್ ಬಂದಿತ್ತು. ಸೊ ಇಫ್ ಯು ಗೋ ಟು ಮಿನಿಸೋ, ಇಫ್ ಯು ಆರ್ ಲುಕಿಂಗ್ ಫಾರ್ ಸಟಲ್ಡ್ ಫ್ರೇಗ್ರೆನ್ಸ್ ಅರೋಮಾ ಬೇಕು ಅಂದರೆ ಗೋ ಫಾರ್ ದಿಸ್. ಇಟ್ಸ್ ವುಡ್ಲ್ಯಾಂಡ್ ಅಂತ. ದಿಸ್ ವಾಸ್ 200 rupees. ನಮ್ಮ ಮನೆಯಲ್ಲಿ ನನಗೆ ಟೇಬಲ್ಸ್ ಮೇಲೆ ನಾನು ಲೆಟರ್ಸು, ಡೈರೀಸ್ ಬರಿಬೇಕಾದ್ರೆ ನನಗೆ ಕ್ಯಾಂಡಲ್ ಆನ್ ಇರಬೇಕು, ಲೈಟ್ಸ್ ಎಲ್ಲ ಡಿಮ್ ಆಗಿರಬೇಕು, ಆ ಥರ ನಾನು ವೈಬಲ್ ಬರಿತೀನಿ. ಸೊ ಇಫ್ ಯು ನೋ ಮೀ ವೆಲ್, ಯು ನೋ ಐ ಆಮ್ ಅ ಕಾಫಿ ಪರ್ಸನ್ಗೆ ಏನಂದರೆ ಮಗ್ಸ್, ಕಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ನನಗೆ ಇದೊಂದು ಹ್ಯಾಬಿಟ್ ಇದೆ. ನಾನು ಹೇಳ್ತಿರಲ್ಲ, ನನಗೆ ತುಂಬ ಕಲೆಕ್ಷನ್ ಮಾಡೋದಂಥ ತುಂಬ ಹ್ಯಾಬಿಟ್ ಇದೆ. ನಾನು ಇವಾಗ ಏನಾದರೂ ಒಂದು
ಇಷ್ಟಪಡ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಕಲೆಕ್ಟ್ ಮಾಡೋದು ನಂಗೆ ತುಂಬ ಇಷ್ಟ. ಸೊ ನಾನು ತುಂಬ ಮಗ್ಸ್ನ ನಾನು ಕಲೆಕ್ಟ್ ಮಾಡಿದ್ದೆ ಬ್ಯಾಂಗ್ಳೂರಲ್ಲಿ. ಬಟ್ ನಮ್ಮ ಊರಿಗೆ ಬಂದಮೇಲೆ ನಾನು ಅದನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟೆ. ನನ್ನ ನೆನಪಿಗೆ ಎಲ್ಲರೂ ಅವ್ರು ಇಟ್ಕೊಂಡಿದ್ರೆ. ಬಟ್ ಇದು ಎಷ್ಟು ಕ್ಯೂಟಾಗಿದೆ ಆ್ಯಂಡ್ ಇಟ್ಸ್ ಪಿಂಕ್. ಸೊ ನಾನು ಇದನ್ನ ತೊಗೊಳ್ಲೇಬೇಕಾಯ್ತು, ನನಗೆ ಅಷ್ಟು ಇಷ್ಟ ಆಗೋಯ್ತಿದ್ದು. ಬಟ್ ನಾನು ಇನ್ನೂ ಕಾಫಿ ಕುಡ್ದಿಲ್ಲ, ಸೊ ಕಾಫಿ ಕುಡಿಬೇಕು ಆದಷ್ಟು ಬೇಗ ಇದರಲ್ಲಿ. ಆ್ಯಂಡ್ ಇಟ್ ವಾಸ್ ಫಾರ್ 290 ರೂಪೀಸ್. ನಾನು ತುಂಬ ಇನ್ವೆಸ್ಟ್ ಮಾಡ್ತೀನಿ ಈ ಥರದ್ರಲ್ಲಿ, ನಾನ್ ಸೆನ್ಸ್ ಥಿಂಗ್. ಚಿಕ್ಕ ಮಕ್ಳಿಗೆ ಏನೇನಿರುತ್ತೋ ಅದರಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತೀನಿ ನೋಡಿ. ಒಂದ್ಸತಿ ಇದಕ್ಕೆಲ್ಲ ಹೋದರೆ 1,000-2,000 ಹೋಗಿರುತ್ತೆ, ಇಷ್ಟೇ ಸಾಮಾನು ಬಂದಿರುತ್ತೆ. ಬಟ್ ಇಟ್ ಮೇಕ್ಸ್ ಮೀ ಫೀಲ್ ಹ್ಯಾಪಿ. ನನ್ನ ಹತ್ರ ಚಿಕ್ಕ ಮಗು ಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ದಿಸ್ ಕಪ್ ಇಸ್ ಸೋ ಹ್ಯೂಜ್, ಮತ್ತು ತುಂಬ ಡೆಪ್ತ್ ಇದೆ ಆ್ಯಂಡ್ ಇಟ್ಸ್ ಸೋ ಗುಡ್. ಟೆಕ್ಸ್ಚರ್ ಇಸ್ ಸೋ ಗುಡ್ ಆ್ಯಂಡ್ ಇಟ್ಸ್ ಪಿಂಕ್. ನನ್ನ ಪಿಂಕ್ ಕಪ್ಸ್ ಇರಲಿಲ್ಲ, ಎಲ್ಲ ಬೇರೆ ಕಲರ್ಸ್ ಇತ್ತು. ಸೊ ವೆರಿ ಹ್ಯಾಪಿ. ಆ್ಯಂಡ್ ದ್ಯಾಟ್ಸ್ ಇಟ್. ಐ ಹೋಪ್ ನಿಮಗೆ ಅಮೆಝಾನ್ ಆ್ಯಂಡ್ ಮಿನಿಸೋ ಹಾಲ್ ಇಷ್ಟ ಆಯಿತು ಅಂತ. ಇದೇ ಥರ ರೆಕಮೆಂಡೇಷನ್ ಅಮೆಝಾನ್ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ರೆಕಮೆಂಡೇಷನ್ ಬೇಕಿತ್ತು ಅಂದರೆ ಪ್ಲೀಸ್ ತಿಳಿಸಿ. ನಾನು ನಮ್ಮ ಅಕ್ಕ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸೊ ಲಾಟ್ಸ್ ಆಫ್ ಲವ್, ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.